5 ವರ್ಷದ ಪುಟ್ಟ ಬಾಲಕಿ ಮೇಲೆ ಕಾಮುಕ ಎರಗಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅತ್ಯಾಚಾರಿಯನ್ನ ಗುಂಡಿಕ್ಕಿ ಇಲ್ಲ ನಮಗೊಪ್ಪಿಸಿ ಅಂತ ಹೇಳಿ ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಹುಬ್ಬಳ್ಳಿಯಲ್ಲಿ ಅತ್ಯಾಚಾರಿ ವಿರುದ್ಧ ಪಕ್ಷಾತೀತವಾಗಿ ಹೋರಾಟ ಪ್ರಾರಂಭವಾಗಿದೆ. ಅಶೋಕ್ ನಗರ ಪೊಲೀಸ್ ಠಾಣೆ ಎದುರು ತೀವ್ರ ಪ್ರತಿಭಟನೆಯನ್ನ ನಡೆಸುತ್ತಿದ್ದಾರೆ. ಪಕ್ಷಾತೀತವಾಗಿ ಹೋರಾಟಕ್ಕೆ ಮುಂದಾಗಿದ್ದಾರೆ ಮುಖಂಡರು. ಬಾಲಕಿ ತಂದೆಗೆ ಸಾಂತ್ವನ ಹೇಳ್ತಿದ್ದಾರೆ ಕಾಂಗ್ರೆಸ್ ಮುಖಂಡರು. ಕೆಲ ದಿನಗಳ ಹಿಂದಷ್ಟೇ ಕೊಲೆಯಾದ ನೇಹಾ ಹಿರೇಮಠ್, ಇದೇ ಹುಬ್ಬಳ್ಳಿಯಲ್ಲಿ ಕೊಲೆಗೀಡಾದ ನೇಹಾ ಹಿರೇಮಠ್ ಅವರ ತಂದೆ ಹಾಗೆ ಸ್ಥಳೀಯ ಕಾಂಗ್ರೆಸ್ ಮುಖಂಡ ಕೂಡ ನಿರಂಜನ್ ಹಿರೇಮಠ್ ಇದೀಗ ಪ್ರತಿಭಟನೆಗೆ ಸಾಥ್ ನೀಡಿದ್ದಾರೆ. ಬೆಳಗ್ಗೆ 10:30 ಅದೊಂದು ಯಾವುದೋ ಬಿಹಾರಿ ಹುಡುಗಂಗಂತ ನಮ್ ಹುಬ್ಳಿ ನಾವು ಕನ್ನಡಿಗರಿ ಇದೆಲ್ಲ ಸೆಲೆಬ್ರೇಟ್ ಮಾಡ್ತೀವಿಲ್ಲ ಹಿಂದೂ ಎಲ್ಲ. ಈ ತರ ಹುಡುಗರಿಗೆ ಒಂದೇನಾದ್ರೂ ಶಿಕ್ಷೆ ಕೊಡ್ಬೇಕು. ನಾವು ಅವನಿಗೇನು ಜೈಲಿಗೆ ಹಾಕಿ 4 ವರ್ಷ ಮತ್ತೆ ಹೊರಗಿಲ್ಲ. ಓಕೆ, ಅವ್ರಿಗೆ ನಾವು ಅವ್ರಿಗೆ ತಂದು ಹಾಕ್ಬೇಕಷ್ಟೇ. ಸದ್ಯದ ಪರಿಸ್ಥಿತಿ ನೋಡ್ತಾ ಇದ್ರೆ ಮಹಿಳೆಯರಿಗೆ, ಯುವತಿಯರಿಗೆ ಆದ್ರೂ ಪುಟ್ಟ ಬಾಲಕಿಯರಿಗೂ ರಕ್ಷಣೆ ಇಲ್ಲಂತ ಪರಿಸ್ಥಿತಿ ಇದೆ. ಇವರಿಗೆ ಸೆಕ್ಯೂರಿಟಿ ಇಲ್ಲ. ಈಗ ಕೇಳ್ರಿ, ಪೊಲೀಸ್ಗಳಲ್ಲಿ ಅವರಿಗೆಲ್ಲ ಸೆಕ್ಯೂರಿಟಿ ಕೊಡಲ್ಲ, ಕ್ರಿಮಿನಲ್ ಸೆಕ್ಯೂರಿಟಿ ಕೊಡ್ತಿದ್ದಾರೆ. ಅಶೋಕ್ ನಗರ ಪೊಲೀಸ್ ಠಾಣೆ ಎದುರು ಸಾಕಷ್ಟು ಜನ ಪ್ರತಿಭಟನೆಗೆ ಮುಂದಾಗಿರುವಂತದ್ದು. ಪಕ್ಷಾತೀತವಾಗಿ ಸಾಕಷ್ಟು ಜನ ಇಲ್ಲಿ ಪ್ರತಿಭಟನೆಗೆ ಮುಂದಾಗ್ತಾ ಇದ್ದಾರೆ. ಏನು ಈಗಾಗಲೇ ಕಳೆದ 2-3 ಗಂಟೆಗಳಿಂದಲೂ ಕೂಡ ಬಹುತೇಕ ಮಹಿಳೆಯರಿರಬಹುದು, ಸಾಕಷ್ಟು ಸಾರ್ವಜನಿಕರಿರಬಹುದು, ಪಕ್ಷಾತೀತವಾಗಿ ರಾಜಕೀಯ ಮುಖಂಡರು ಕೂಡ ಏನು ಪ್ರತಿಭಟನೆ ಮಾಡುವ ಮೂಲಕ ಸಾಕಷ್ಟು ತೀವ್ರ ಸ್ವರೂಪವಾದಂತಹ ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಾರೆ. ಯಾಕಂದ್ರೆ ಅವರ ಕೂಗು ಒಂದೇ, ಇವತ್ತು ಏನು ಈ ಕೃತ್ಯ ನಡೆದಿದೆ, ಬಾಳಿ ಬದುಕಬೇಕಾಗಿದ್ದಂತ ಪುಟ್ಟ ಕಂದಮ್ಮನ ಮೇಲೆ ಎರಗಿರ್ತಕ್ಕಂತ ಈ ಕಾಮುಕ ಏನಾದ್ರೆ ಆ ಆರೋಪಿಯನ್ನು ನಮಗೆ ಒಪ್ಪಿಸಿಕೊಡಿ, ಇಲ್ಲವಾದಲ್ಲಿ ನೀವೇ ಏನು ಅವನಿಗೆ ತಕ್ಕದಂತ ಶಿಕ್ಷೆನ ವಿಧಿಸಬೇಕು ಅಂತಕ್ಕಂತ ಒಂದು ಕೂಗನ್ನ ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ಮೇಡಮ್, ಈ ಇವತ್ತು ಕೃತ್ಯ ನಡೆದಿದೆ, ಏನ್ ಹೇಳ್ತೀರಿ ಸರ್? ಪ್ರತಿದಿನ ಆಗ್ತಾ ಇದ್ರೆ ಕಾನೂನು ಅಂತ ಕೂತ್ಕೊಂಡ್ರೆ ಪ್ರತಿಯೊಬ್ಬರು ಮನೆಯೊಳು ಎಲ್ಲಾ ಹೆಣ್ಮಕ್ಳು ಇದೇ ರೀತಿ ಸರ್ವನಾಶ ಆಗಿ ಹೋಗ್ತಾರೆ. ಅದಕ್ಕೆ ಕಾನೂನಿಗೆ ಯಾವ ರೀತಿ ಗೌರವ ಕೊಡ್ತೀರಾ ಸರ್? ಹೇಳಿ ನೀವೇ. ಕಾನೂನು ಅನ್ಕೊಂಡು ಸುಮ್ನೆ ಇರ್ತೀವಿ. ಎಷ್ಟು ಕೇಸ್ಗಳಾದ್ವಿದೆ ಹುಬ್ಳಿ ಒಳಗೆ, ಏನ್ ಕಾನೂನು ಶಿಕ್ಷೆ ಕೊಡ್ತಾವ್ರಿಗೆ? ಧನ್ಯವಾದ ಪ್ರಕಾಶ್ ಮಾಹಿತಿಗಾಗಿ. ಐದು ವರ್ಷದ ಪುಟ್ಟ ಬಾಲಕಿ ಮೇಲೆ ಕಾಮುಕ ಎರಗಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅತ್ಯಾಚಾರಿಯನ್ನ ಗುಂಡಿಕ್ಕಿ ಇಲ್ಲ ನಮಗೊಪ್ಪಿಸಿ ಅಂತ ಹೇಳಿ ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಹುಬ್ಬಳ್ಳಿಯಲ್ಲಿ ಅತ್ಯಾಚಾರಿ ವಿರುದ್ಧ ಪಕ್ಷಾತೀತವಾಗಿ ಹೋರಾಟ ಪ್ರಾರಂಭವಾಗಿದೆ. ಅಶೋಕ್ ನಗರ ಪೊಲೀಸ್ ಠಾಣೆ ಎದುರು ತೀವ್ರ ಪ್ರತಿಭಟನೆಯನ್ನ ನಡೆಸುತ್ತಿದ್ದಾರೆ. ಪಕ್ಷಾತೀತವಾಗಿ ಹೋರಾಟಕ್ಕೆ ಮುಂದಾಗಿದ್ದಾರೆ ಮುಖಂಡರು. ಬಾಲಕಿ ತಂದೆಗೆ ಸಾಂತ್ವನ ಹೇಳ್ತಿದ್ದಾರೆ ಕಾಂಗ್ರೆಸ್ ಮುಖಂಡರು. ಕೆಲ ದಿನಗಳ ಹಿಂದಷ್ಟೇ ಕೊಲೆಯಾದ ನೇಹಾ ಹಿರೇಮಠ್, ಇದೇ ಹುಬ್ಬಳ್ಳಿಯಲ್ಲಿ ಕೊಲೆಗೀಡಾದ ನೇಹಾ ಹಿರೇಮಠ್ ಅವರ ತಂದೆ ಹಾಗೆ ಸ್ಥಳೀಯ ಕಾಂಗ್ರೆಸ್ ಮುಖಂಡ ಕೂಡ ನಿರಂಜನ್ ಹಿರೇಮಠ್ ಇದೀಗ ಪ್ರತಿಭಟನೆಗೆ ಸಾಥ್ ನೀಡಿದ್ದಾರೆ. ಬೆಳಗ್ಗೆ 10:30 ಅದೊಂದು ಯಾವುದೋ ಬಿಹಾರಿ ಹುಡುಗಂಗಂತ ನಮ್ ಹುಬ್ಳಿ ನಾವು ಕನ್ನಡಿಗರಿ ಇದೆಲ್ಲ ಸೆಲೆಬ್ರೇಟ್ ಮಾಡ್ತೀವಿಲ್ಲ ಹಿಂದೂ ಎಲ್ಲ. ಈ ತರ ಹುಡುಗರಿಗೆ ಒಂದೇನಾದ್ರೂ ಶಿಕ್ಷೆ ಕೊಡ್ಬೇಕು. ನಾವು ಅವನಿಗೇನು ಜೈಲಿಗೆ ಹಾಕಿ 4 ವರ್ಷ ಮತ್ತೆ ಹೊರಗಿಲ್ಲ. ಓಕೆ, ಅವ್ರಿಗೆ ನಾವು ಅವ್ರಿಗೆ ತಂದು ಹಾಕ್ಬೇಕಷ್ಟೇ. ಸದ್ಯದ ಪರಿಸ್ಥಿತಿ ನೋಡ್ತಾ ಇದ್ರೆ ಮಹಿಳೆಯರಿಗೆ, ಯುವತಿಯರಿಗೆ ಆದ್ರೂ ಪುಟ್ಟ ಬಾಲಕಿಯರಿಗೂ ರಕ್ಷಣೆ ಇಲ್ಲಂತ ಪರಿಸ್ಥಿತಿ ಇದೆ. ಇವರಿಗೆ ಸೆಕ್ಯೂರಿಟಿ ಇಲ್ಲ. ಈಗ ಕೇಳ್ರಿ, ಪೊಲೀಸ್ಗಳಲ್ಲಿ ಅವರಿಗೆಲ್ಲ ಸೆಕ್ಯೂರಿಟಿ ಕೊಡಲ್ಲ, ಕ್ರಿಮಿನಲ್ ಸೆಕ್ಯೂರಿಟಿ ಕೊಡ್ತಿದ್ದಾರೆ.
ಅಶೋಕ್ ನಗರ ಪೊಲೀಸ್ ಠಾಣೆ ಎದುರು ಸಾಕಷ್ಟು ಜನ ಪ್ರತಿಭಟನೆಗೆ ಮುಂದಾಗಿರುವಂತದ್ದು. ಪಕ್ಷಾತೀತವಾಗಿ ಸಾಕಷ್ಟು ಜನ ಇಲ್ಲಿ ಪ್ರತಿಭಟನೆಗೆ ಮುಂದಾಗ್ತಾ ಇದ್ದಾರೆ. ಏನು ಈಗಾಗಲೇ ಕಳೆದ 2-3 ಗಂಟೆಗಳಿಂದಲೂ ಕೂಡ ಬಹುತೇಕ ಮಹಿಳೆಯರಿರಬಹುದು, ಸಾಕಷ್ಟು ಸಾರ್ವಜನಿಕರಿರಬಹುದು, ಪಕ್ಷಾತೀತವಾಗಿ ರಾಜಕೀಯ ಮುಖಂಡರು ಕೂಡ ಏನು ಪ್ರತಿಭಟನೆ ಮಾಡುವ ಮೂಲಕ ಸಾಕಷ್ಟು ತೀವ್ರ ಸ್ವರೂಪವಾದಂತಹ ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಾರೆ. ಯಾಕಂದ್ರೆ ಅವರ ಕೂಗು ಒಂದೇ, ಇವತ್ತು ಏನು ಈ ಕೃತ್ಯ ನಡೆದಿದೆ, ಬಾಳಿ ಬದುಕಬೇಕಾಗಿದ್ದಂತ ಪುಟ್ಟ ಕಂದಮ್ಮನ ಮೇಲೆ ಎರಗಿರ್ತಕ್ಕಂತ ಈ ಕಾಮುಕ ಏನಾದ್ರೆ ಆ ಆರೋಪಿಯನ್ನು ನಮಗೆ ಒಪ್ಪಿಸಿಕೊಡಿ, ಇಲ್ಲವಾದಲ್ಲಿ ನೀವೇ ಏನು ಅವನಿಗೆ ತಕ್ಕದಂತ ಶಿಕ್ಷೆನ ವಿಧಿಸಬೇಕು ಅಂತಕ್ಕಂತ ಒಂದು ಕೂಗನ್ನ ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ಮೇಡಮ್, ಈ ಇವತ್ತು ಕೃತ್ಯ ನಡೆದಿದೆ, ಏನ್ ಹೇಳ್ತೀರಿ? ಸರ್, ಪ್ರತಿ ತಿಂಗಳ ಪ್ರತಿದಿನ ಆಗ್ತಾ ಇದ್ರೆ ಕಾನೂನು ಅಂತ ಕೂತ್ಕೊಂಡ್ರೆ ಪ್ರತಿಯೊಬ್ಬರು ಮನೆಯೊಳು ಎಲ್ಲಾ ಹೆಣ್ಮಕ್ಳು ಇದೇ ರೀತಿ ಸರ್ವನಾಶ ಆಗಿ ಹೋಗ್ತಾರೆ. ಅದಕ್ಕೆ ಕಾನೂನಿಗೆ ಯಾವ ರೀತಿ ಗೌರವ ಕೊಡ್ತೀರಾ ಸರ್, ಹೇಳಿ ನೀವೇ? ಕಾನೂನು ಅನ್ಕೊಂಡು ಸುಮ್ನೆ ಇರ್ತೀವಿ. ಎಷ್ಟು ಕೇಸ್ಗಳಾದ್ವಿದೆ ಹುಬ್ಳಿ ಒಳಗೆ, ಏನ್ ಕಾನೂನು ಶಿಕ್ಷೆ ಕೊಡ್ತಾವ್ರಿಗೆ? ಧನ್ಯವಾದ ಪ್ರಕಾಶ್ ಮಾಹಿತಿಗಾಗಿ. ಐದು ವರ್ಷದ ಪುಟ್ಟ ಬಾಲಕಿ ಮೇಲೆ ಕಾಮುಕ ಎರಗಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅತ್ಯಾಚಾರಿಯನ್ನ ಗುಂಡಿಕ್ಕಿ ಇಲ್ಲ ನಮಗೊಪ್ಪಿಸಿ ಅಂತ ಹೇಳಿ ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಹುಬ್ಬಳ್ಳಿಯಲ್ಲಿ ಅತ್ಯಾಚಾರಿ ವಿರುದ್ಧ ಪಕ್ಷಾತೀತವಾಗಿ ಹೋರಾಟ ಪ್ರಾರಂಭವಾಗಿದೆ. ಅಶೋಕ್ ನಗರ ಪೊಲೀಸ್ ಠಾಣೆ ಎದುರು ತೀವ್ರ ಪ್ರತಿಭಟನೆಯನ್ನ ನಡೆಸುತ್ತಿದ್ದಾರೆ. ಪಕ್ಷಾತೀತವಾಗಿ ಹೋರಾಟಕ್ಕೆ ಮುಂದಾಗಿದ್ದಾರೆ ಮುಖಂಡರು. ಬಾಲಕಿ ತಂದೆಗೆ ಸಾಂತ್ವನ ಹೇಳ್ತಿದ್ದಾರೆ ಕಾಂಗ್ರೆಸ್ ಮುಖಂಡರು. ಕೆಲ ದಿನಗಳ ಹಿಂದಷ್ಟೇ ಕೊಲೆಯಾದ ನೇಹಾ ಹಿರೇಮಠ್, ಇದೇ ಹುಬ್ಬಳ್ಳಿಯಲ್ಲಿ ಕೊಲೆಗೀಡಾದ ನೇಹಾ ಹಿರೇಮಠ್ ಅವರ ತಂದೆ ಹಾಗೆ ಸ್ಥಳೀಯ ಕಾಂಗ್ರೆಸ್ ಮುಖಂಡ ಕೂಡ ನಿರಂಜನ್ ಹಿರೇಮಠ್ ಇದೀಗ ಪ್ರತಿಭಟನೆಗೆ ಸಾಥ್ ನೀಡಿದ್ದಾರೆ. ಸೀನ್ ಆಗಿದ್ದ ಬೆಳಗ್ಗೆ 10:30 ಅದೊಂದು ಯಾವ್ದೋ ಬಿಹಾರಿ ಹುಡ್ದಂಗಂತ ನಮ್ ಹುಬ್ಳಿ, ನಾವು ಕನ್ನಡಿಗರಿ, ಇದೆಲ್ಲ ಸೆಲೆಬ್ರೇಟ್ ಮಾಡ್ತೀವಿಲ್ಲ ಹಿಂದೂ ಎಲ್ಲ. ಈ ತರ ಹುಡುಗರಿಗೆ ಒಂದೇನಾದ್ರೂ ಶಿಕ್ಷೆ ಕೊಡ್ಬೇಕು ನಾವು. ಅವನಿಗೇನು ಜೈಲಿಗೆ ಹಾಕಿ 4 ವರ್ಷ ಮತ್ತೆ ಹೊರಗಿಲ್ಲ. ಓಕೆ, ಅವ್ರಿಗೆ ನಾವು ಅವ್ರಿಗೆ ಕೊಂದು ಹಾಕ್ಬೇಕಷ್ಟೇ. ಸದ್ಯದ ಪರಿಸ್ಥಿತಿ ನೋಡ್ತಾ ಇದ್ರೆ ಮಹಿಳೆಯರಿಗೆ, ಯುವತಿಯರಿಗೆ, ಆದ್ರೂ ಪುಟ್ಟ ಬಾಲಕಿಯರಿಗೂ ರಕ್ಷಣೆ ಇಲ್ಲಂತ ಪರಿಸ್ಥಿತಿ ಇದೆ. ಇವರಿಗೆ ಸೆಕ್ಯೂರಿಟಿ ಇಲ್ಲ. ಈ ಕೇಳ್ರಿ, ಪೊಲೀಸ್ಗಳಲ್ಲಿ ಅವರಿಗೆಲ್ಲ ಸೆಕ್ಯೂರಿಟಿ ಕೊಡಲ್ಲ, ಕ್ರಿಮಿನಲ್ ಸೆಕ್ಯೂರಿಟಿ ಕೊಡ್ಕೊಂಡಿದ್ದಾರೆ. ಅಶೋಕ್ ನಗರ ಪೊಲೀಸ್ ಠಾಣೆ ಎದುರು ಸಾಕಷ್ಟು ಜನ ಪ್ರತಿಭಟನೆಗೆ ಮುಂದಾಗಿರುವಂತದ್ದು. ಪಕ್ಷಾತೀತವಾಗಿ ಸಾಕಷ್ಟು ಜನ ಇಲ್ಲಿ ಪ್ರತಿಭಟನೆಗೆ ಮುಂದಾಗ್ತಾ ಇದ್ದಾರೆ. ಏನು ಈಗಾಗಲೇ ಕಳೆದ 2-3 ಗಂಟೆಗಳಿಂದಲೂ ಕೂಡ ಬಹುತೇಕ ಮಹಿಳೆಯರಿರಬಹುದು, ಸಾಕಷ್ಟು ಸಾರ್ವಜನಿಕರಿರಬಹುದು, ಪಕ್ಷಾತೀತವಾಗಿ ರಾಜಕೀಯ ಮುಖಂಡರು ಕೂಡ ಏನು ಪ್ರತಿಭಟನೆ ಮಾಡುವ ಮೂಲಕ ಸಾಕಷ್ಟು ತೀವ್ರ ಸ್ವರೂಪವಾದಂತಹ ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಾರೆ. ಯಾಕಂದ್ರೆ ಅವರ ಕೂಗು ಒಂದೇ, ಇವತ್ತು ಏನು ಈ ಕೃತ್ಯ ನಡೆದಿದೆ, ಬಾಳಿ ಬದುಕಬೇಕಾಗಿದ್ದಂತ ಪುಟ್ಟ ಕಂದಮ್ಮನ ಮೇಲೆ ಎರಗಿರ್ತಕ್ಕಂತ ಈ ಕಾಮುಕ ಏನಾದ್ರೆ ಆ ಆರೋಪಿಯನ್ನು ನಮಗೆ ಒಪ್ಪಿಸಿಕೊಡಿ, ಇಲ್ಲವಾದಲ್ಲಿ ನೀವೇ ಏನು ಅವನಿಗೆ ತಕ್ಕದಂತ ಶಿಕ್ಷೆನ ವಿಧಿಸಬೇಕು ಅಂತಕ್ಕಂತ ಒಂದು ಕೂಗನ್ನ ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ಮೇಡಮ್, ಈ ಇವತ್ತು ಕೃತ್ಯ ನಡೆದಿದೆ, ಏನ್ ಹೇಳ್ತೀರಿ? ಸರ್, ಪ್ರತಿ ತಿಂಗಳ ಪ್ರತಿದಿನ ಆಗ್ತಾ ಇದ್ರೆ ಕಾನೂನು ಅಂತ ಕೂತ್ಕೊಂಡ್ರೆ ಪ್ರತಿಯೊಬ್ಬರು ಮನೆಯೊಳು ಎಲ್ಲಾ ಹೆಣ್ಮಕ್ಳು ಇದೇ ರೀತಿ ಸರ್ವನಾಶ ಆಗಿ ಹೋಗ್ತಾರೆ. ಅದಕ್ಕೆ ಕಾನೂನಿಗೆ ಯಾವ ರೀತಿ ಗೌರವ ಕೊಡ್ತೀರಾ ಸರ್, ಹೇಳಿ ನೀವೇ? ಕಾನೂನು ಅನ್ಕೊಂಡು ಸುಮ್ನೆ ಇರ್ತೀವಿ. ಎಷ್ಟು ಕೇಸ್ಗಳಾದ್ವಿದೆ ಹುಬ್ಳಿ ಒಳಗೆ, ಏನ್ ಕಾನೂನು ಶಿಕ್ಷೆ ಕೊಡ್ತಾವ್ರಿಗೆ? ಧನ್ಯವಾದ ಪ್ರಕಾಶ್ ಮಾಹಿತಿಗಾಗಿ.